ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಸೇಫಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದೆಲ್ಲದೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಇದೆ ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಓಕೆನಾ? ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿರುವಂಥ ಕ್ರೀಮ್ಸ್ಗಳನ್ನು ತೋರಿಸಿ ಅಂತ ಹೇಳಿ. ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಡರ್ಮಟಾಲಜಿ ಟೆಸ್ಟೆಡ್ ಅಂತ ಹೇಳಿದ್ರೆ ಅಂದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಅಂತ ತುಂಬ ತೀರಾ ಕಾಸ್ಟ್ಲಿ ಏನೂ ಕೂಡ ತೋರಿಸ್ತಾ ಇಲ್ಲ, ಅಫೋರ್ಡಬಲ್ಲೇ ತೋರಿಸ್ತಿದ್ದೀನಿ ಅಂತಲೇ ಹೇಳ್ಬೋದು. ಸರಿನಾ? ಸೊ ನಿಮ್ಗೆ ಏನಾದ್ರು ಆಫರ್ ಎಲ್ಲ ನಡೀತಿತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಆನ್ಲೈನಲ್ಲಿ ಕಮ್ಮಿ ಸಿಗುತ್ತೆ. ಸೊ ಹೇಗೆ, ಎಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಯಾವೆಲ್ಲ ಕ್ರೀಮ್ಸ್ಗಳಿದೆ ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಎಲ್ಲದೂ ಕೂಡ ನಿಮಗೆ ಇನ್ ಡೀಟೇಲಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ದಟ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಿಬಿಡಿ. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿದೆ ಜಸ್ಟ್ ಕ್ರೀಮ್ಸ್ಗಳನ್ನು ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಕೊಂಡು ಕ್ರೀಮ್ಗಳನ್ನು ಯೂಸ್ ಮಾಡಿ. ಆ್ಯಂಡ್ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಎಲ್ಲೆಲ್ಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ದಟ್ ನಾವು ಹಾಕುವಂಥ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಕ್ಬಿಡುತ್ತೆ ನೋಟಿಫಿಕೇಶನ್ ಮೂಲಕ. ಸೊ ನಿಮ್ಗೆ ಯಾವುದು ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಆಲ್ರೆಡಿ ಕೂಡ ಒಂದಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ನಿಮ್ಗೆ ಏನಾದ್ರು ಫ್ರೀ ಇದ್ದೀರಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಚೆಕ್ಔಟ್ ಮಾಡಿ. ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಇದೆ. ಸೊ ನನ್ನ ಚಾನೆಲ್ನ ಓಪನ್ ಮಾಡಿದಾಗ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವುದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ್ದು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನು ಓಪನ್ ಮಾಡಿ ನಿಮ್ಗೆ ಒಂದಷ್ಟು ನಿಮಗೆ ರೆಫರೆನ್ಸ್ ಸಿಗುತ್ತೆ. ಸೊ ದಟ್ ನಿಮಗೆ ಹೆಲ್ಪ್ ಆಗ್ಬೋದು. ಸರಿನಾ? ಸೊ ಹಾಗಾದರೆ ಬನ್ನಿ ಇವತ್ತೆಲ್ಲ ಯಾವುದು ಆ ಒಂದು ಕ್ರೀಮ್ಸ್ಗಳೆಲ್ಲ ಇದೆ, ಫೇರ್ನೆಸ್ ಕ್ರೀಮ್ಸ್ಗಳು ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಓಕೆ ಫ್ರೆಂಡ್ಸ್, ಫಸ್ಟ್ ಕ್ರೀಮ್ ಬಂದು ಲುಮಿವಾಯ್ಡ್ ಡಿ ಪಿಗ್ಮೆಂಟಿಂಗ್ ಕ್ರೀಮ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಅಥವಾ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎರಡನ್ನೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಕಲರ್ನ ತುಂಬಾ ಚೇಂಜಸ್ ಮಾಡುತ್ತೆ. ಅಂದರೆ ಸ್ಕಿನ್ ಟೋನ್ ಮತ್ತು ಸ್ಕಿನ್ ಟೆಕ್ಸ್ಚರ್ನ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗುತ್ತೆ. ಮತ್ತು ಏನಾದ್ರು ಡಿಹೈಡ್ರೇಷನ್ ಇಂದ ಏನಾದ್ರು ಕೂಡಿತ್ತು ನಿಮ್ಮ ಸ್ಕಿನ್, ಅಂದರೆ ತುಂಬಾ ಡ್ರೈ ಏನಾದ್ರು ಆಗ್ತಾ ಇತ್ತು, ತುಂಬ ಮಾಯ್ಶ್ಚರೈಸೇಷನ್ ಇಲ್ದೇ ಒಂದು ರೀತಿ ನಿಮಗೆ ತುಂಬಾ ಕಿರಿಕಿರಿ ಏನಾದ್ರು ಇರಿಟೇಷನ್ ಎಲ್ಲ ಆಗ್ತಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಬಿಕಾಸ್ ಇದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಆ ರೀತಿಲಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಚೆಕ್ ಮಾಡಿ ನಿಮಗೆ ಒಂದಷ್ಟು ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇದನ್ನು ಹೇಳಿದ್ರೆ ಈಗ ಒಂದಷ್ಟು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ದಟ್ ನಿಮಗೆ ಏನಾದ್ರು ಇಷ್ಟ ಆಯಿತು, ನೀವೇನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಲಿಂಕ್ ಮೂಲಕ ನೀವು ನೋಡಿದಾಗ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲದು ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಲೈಟನ್ ಆಗುತ್ತೆ ಆ್ಯಂಡ್ ತುಂಬಾ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮ್ಮ ಸ್ಕಿನ್ಗೆ ಏನೂ ಕೂಡ ಡ್ಯಾಮೇಜಸ್ ಆಗೋದಿಲ್ಲ. ಡ್ಯಾಮೇಜಸ್ ಎಲ್ಲ ಆಲ್ರೆಡಿ ಆಗಿತ್ತು ಅಥವಾ ಇನ್ ಫ್ಯೂಚರಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಮೇಯ್ನ್ ಆಗಿ ಇದು ಪಿಗ್ಮೆಂಟೇಷನ್ ಮತ್ತು ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ತುಂಬಾ ವರ್ಕ್ ಆಗುತ್ತೆ, ತುಂಬಾ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ನೈಟ್ ಕ್ರೀಮ್ ಆಗಿದೆ. ಸೊ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಫೇಸ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಎಲ್ಲ ಆಗಿ ಡ್ರೈ ಆದಮೇಲೆ ನೀವು ಎಲ್ಲಿ ನಿಮಗೆ ಅಫೆಕ್ಟೆಡ್ ಏರಿಯಾಸ್ ಇದೆ ಸೊ ಅಲ್ಲಿ ನೀವು ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಹಾಕ್ಕೊಳ್ಳಿ. ಸೊ ದಟ್ ಎಲ್ಲಿ ನಿಮಗಿಲ್ಲ ಅಲ್ಲಿ ನೀವು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಓಕೆನಾ? ಸೊ ಆ ರೀತಿ ನೀವು ಯೂಸ್ ಮಾಡೋದ್ರಿಂದ ಸೊ ಮಿನಿಮಮ್ ನೀವು ಒಂದು 2.5-3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 470 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸರಿನಾ? ಆ್ಯಂಡ್ ಈಗ ಸೆಕೆಂಡ್ ಕ್ರೀಮ್ ಬಂದು ಹವ್ ಗ್ಲೋ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗು. ಸೊ ಈ ರೀತಿಲಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದರೂ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಏನಾರು ಆಗಿ ನಿಮ್ಮ ಫೇಸ್ ಫುಲ್ಲು ಬ್ಲ್ಯಾಕ್ ಏನಾರು ಆಗಿತ್ತು, ಮತ್ತು ಫ್ರೆಕ್ಲೆಸ್ ಏನಾರು ಆಗಿತ್ತು, ಮತ್ತು ಏಜ್ ಸ್ಪಾಟ್ಸ್ ಅಂದರೆ ರಿಂಕಲ್ಸ್ ಆಗಿರ್ಬೋದು, ಒಂದು ರೀತಿ ನಿಮ್ಗೆ ಏನಾದ್ರು ಬೇರೆ ರೀತಿ ನಿಮಗೆ ರಿಂಕಲ್ಸು ಮತ್ತು ಫೈಲೆನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೋನ್ನ ತುಂಬಾ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಗ್ಲುಟಾಥಿಯನ್, ಗ್ರೇಪ್ ಸೀಡ್ಸ್, ಸೊ ಅಲ್ಫಾ ಆರ್ಬಿಟಿನ್ ಎಲ್ಲದೂ ಕೂಡ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಕಲರ್ ತುಂಬಾ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಲಿಕ್ಕೆ ನೀವು ಒಂದು ರೀತಿ ಯೂತ್ಫುಲ್ ಆಗಿ ಕಾಣ್ತೀರಾ, ಅಂದರೆ ಏಜ್ ಆಗಿರೋ ಥರ ಕಾಣಿಸೋದಿಲ್ಲ. ನೀವೇನಾದ್ರು ಏಜ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ನೋಡಲಿಕ್ಕೆ ಯೂತ್ಫುಲ್ ಆಗಿ ಕಾಣ್ತೀರಾ. ಆ್ಯಂಡ್ ಆಲ್ರೆಡಿ ನಿಮ್ಮ ಏಜ್ ತುಂಬಾ ಕಡಿಮೆ ಇದ್ದು ನೀವೇನಾದ್ರು ಏಜ್ ಆಗಿರೋ ಥರ ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಏನಾದ್ರು ತುಂಬಾ ಡಲ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಕೊಡುತ್ತೆ, ತುಂಬಾ ಬ್ರೈಟನ್ ಮಾಡುತ್ತೆ, ತುಂಬಾ ಯೂತ್ಫುಲ್ ಆಗಿ ಕಾಣೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು.
ಆ್ಯಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೈಟು ಫೇಸ್ ವಾಶ್ ಆದಮೇಲೆ ನೀವು ಫೇಸ್ ಎಲ್ಲ ಫುಲ್ ಡ್ರೈ ಆದಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ನೀಟಾಗಿ ಅಪ್ಲೈ ಮಾಡಿ, ಅದೆಲ್ಲದೂ ಕೂಡ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆದಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 580 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕ್ರೀಮ್ ಬಂದು ಇಲ್ಲುಮ್ಯಾಕ್ಸ್ ಅಲ್ಟ್ರಾ ಕ್ರೀಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಡಾರ್ಕ್ ಸ್ಪಾಟ್ಸ್ ಇತ್ತು ಮತ್ತು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಡ್ಯೂಸ್ ಮಾಡುತ್ತೆ. ನಿಮ್ಮ ಸ್ಕಿನ್ ಟೋನ್ ಏನಾರು ಅನ್ಇವನ್ ಸ್ಕಿನ್ ಟೋನ್ ಏನಾರು ಇತ್ತು, ತುಂಬಾ ಡಲ್ ಆಗಿ ಕಾಣ್ತಿತ್ತು, ತುಂಬಾ ಬ್ಲ್ಯಾಕ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಕಡಿಮೆ ಮಾಡಿ ನಿಮಗೆ ನಿಮ್ಮ ಫೇಸ್ ತುಂಬಾ ಗ್ಲೋ ಬರುತ್ತೆ, ನಿಮ್ಮ ಫೇಸ್ ತುಂಬಾ ರೇಡಿಯಂಟ್ ಆಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ತುಂಬಾ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಇದರಲ್ಲಿ ನಿಯಾಸಿನಮೈಡ್ ಮತ್ತು ಕೋಜಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಫೇಸ್ ತುಂಬಾ ಬ್ರೈಟ್ ಆಗುತ್ತೆ ಮತ್ತು ತುಂಬಾ ಸ್ಮೂತ್ ಆಗುತ್ತೆ. ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಇರೋಂಥ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಆ್ಯಂಡ್ ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ಕಣ್ಣಿನ ಕೆಳಗಡೆ ಏನಾದರೂ ತುಂಬಾ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು, ಪಫಿನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕಣ್ಣಿನ ಕೆಳಗಡೆ ಕೂಡ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ಆ ಎರಡೂ ಕೂಡ ಪ್ರಾಬ್ಲಮ್ಸ್ಗಳು ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ನರಿಶ್ ಮತ್ತು ತುಂಬಾ ಯೂತ್ಫುಲ್ ಆಗಿ ಕಾಣೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕ್ರೀಮ್ನ ನೀವು ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದ್ಮೇಲೆ ನೀವು ಈ ಒಂದು ಕ್ರೀಮ್ನ ಯೂಸ್ ಮಾಡಿ, ಅದಾದಮೇಲೆ ನೀವು ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಅಥವಾ ನೀವು ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ನೀವು ಈ ಒಂದು ಫೇಸ್ ವಾಶ್ ಆದಮೇಲೆ ಈ ಒಂದು ಕ್ರೀಮ್ ಯೂಸ್ ಮಾಡಿ ಫುಲ್ ಡ್ರೈ ಆದಮೇಲೆ ಮಲಗಲಿಕ್ಕೆ ಹೋಗಿ, ಸರಿನಾ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ ಆ ಒಂದು ರುಟೀನ ನೀವು ಫಾಲೋ ಮಾಡ್ಬೋದು. ಸೊ ನೀವು ಇದನ್ನು ಕಣ್ಣಿನ ಕೆಳಗಡೆನೂ ಕೂಡ ಯೂಸ್ ಮಾಡ್ಬೋದು. ಬಟ್ ನನ್ನ ತೋರಿಸಿರೋಂಥ ಆ 2 ಕ್ರೀಮ್ಸ್ಗಳು ಮಾತ್ರ ನೀವು ಜಸ್ಟ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು, ನಿಮ್ಮ ಕಣ್ಣಿನ ಕೆಳಗಡೆ ಎಲ್ಲೂ ಕೂಡ ಅಪ್ಲೈ ಮಾಡೋ ಹಾಗಿಲ್ಲ, ಸರಿನಾ. ಬಟ್ ಈ ಒಂದು ಕ್ರೀಮ್ನ ನೀವು ಕಣ್ಣಿನ ಕೆಳಗಡೆನೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 360 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈಗ ಲಾಸ್ಟ್ ಕ್ರೀಮ್ ಬಂದು ಕೋಜಿ ಗ್ಲೋ ಗೋಲ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಹೇಳಿ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾರು ಇತ್ತು, ಆಕ್ನೆ ಮಾರ್ಕ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಆ ಎರಡೂ ಕೂಡ ಕಡಿಮೆ ಆಗುತ್ತೆ. ಸೊ ಅದೆಲ್ಲದೂ ಕೂಡ ಕಡಿಮೆ ಮಾಡಿ, ಮತ್ತೆ ಏನಾದ್ರು ಬ್ಲೆಮಿಷಸ್ ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾ ಲೈಟನ್ ಆಗುತ್ತೆ ಆ್ಯಂಡ್ ತುಂಬಾ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಫೇಸಲ್ಲಿ ಏನಾದ್ರು ಎಕ್ಸ್ಟ್ರಾ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ಆಗ್ತಾ ಇತ್ತು ನಿಮ್ಮ ಫೇಸಲ್ಲಿ, ಅದರಿಂದ ನಿಮ್ಮ ಫೇಸ್ ಸ್ವಲ್ಪ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಕೋಜಿಕ್ ಆಸಿಡ್, ಅಲ್ಫಾ ಆರ್ಬಿಟಿನ್ ಮತ್ತು ಪೈನ್ ಬಾರ್ಕ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳು ಮೇನ್ ಆಗಿ ಈ ಒಂದು ಕ್ರೀಮಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ಮತ್ತು ಈವನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೊಂದು ರೀತಿ ನಿಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಇದು ಸನ್ಸ್ಕ್ರೀನ್ ಥರ ನಿಮಗೆ UVB ರೇಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ರೇಸ್ ಅಷ್ಟೇ, UVA ಮತ್ತು UVB 2 ರೇಸ್ ಇರುತ್ತೆ ಅಲ್ವಾ. ಇದರಲ್ಲಿ ಈ ಒಂದು ಕ್ರೀಮಿಂದ ನಿಮಗೆ UVB ರೇಸಿಂದ ನಿಮ್ಗೆ ಏನಾದರೂ ಡ್ಯಾಮೇಜ್ ಆಗಿ ಫೇಸು ಆ್ಯಂಟಿ ಏಜಿಂಗ್ ಥರ ಏನಾದ್ರು ನಿಮ್ಮ ಫೇಸ್ ಏನಾದ್ರು ಕಾಣ್ತಾ ಇತ್ತು, ಏಜ್ ಆಗಿರೋ ಥರ ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಡಿಮೆ ಆಗಿ ನಿಮ್ಮ ಫೇಸ್ ತುಂಬಾ ರೇಡಿಯಂಟ್ ಆಗಿ ಲುಕ್ ಬರುತ್ತೆ, ತುಂಬಾ ಯೂತ್ಫುಲ್ ಆಗಿ ಕಾಣ್ತೀರಾ ಅಂತಲೇ ಹೇಳ್ಬೋದು, ಸರಿನಾ. ಆ್ಯಂಡ್ ಈ ಕ್ರೀಮ್ನ ನೀವು ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಮಾಯ್ಶ್ಚರೈಸರ್ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡಿ, ಅದಾದಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಫೇಸ್ ವಾಶ್ ಆದಮೇಲೆ ಈ ಒಂದು ಕ್ರೀಮ್ ಯೂಸ್ ಮಾಡಿ ಸಾಕು, ಸರಿನಾ. ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 440 ರೂಪಾಯಿಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಇವತ್ತು ತೋರಿಸಿರುವಂಥ ಈ 4 ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳು ನೀವು ಆರಾಮಾಗಿ ಸೇಫ್ ಆಗಿ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ. ಸೊ ಆಲ್ರೆಡಿ ನಿಮ್ಗೆ ಏನಾದ್ರು ಸ್ಕಿನ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬಾ ಲೈಟ್ ಆ್ಯಂಡ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ತೋರಿಸಿರುವಂಥ ಈ 4 ಕ್ರೀಮ್ಗಳನ್ನು ನೀವು ಯೂಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಫುಲ್ಲು ಅಬ್ಸರ್ವ್ ಆಗೋವರೆಗೂ ನೀವು ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ, ಓಕೆನಾ. ಸೊ ನೀವು ಮಾರ್ನಿಂಗ್ ಯೂಸ್ ಮಾಡ್ತೀರಾ, ನೈಟ್ ಯೂಸ್ ಮಾಡ್ತೀರಾ, ನೀವು ನೋಡಿಕೊಂಡು ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ನೀವು ಆಗಿ ಯೂಸ್ ಮಾಡ್ಬೋದು. ಸೊ ಬಟ್ ಮಸ್ಟ್ ಆ್ಯಂಡ್ ಶುಡ್ ಮಾರ್ನಿಂಗ್ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಅವಾಗ ನಿಮಗೆ ಸನ್ ಡ್ಯಾಮೇಜಸ್ಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಈ ಎಲ್ಲ ಕ್ರೀಮ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಆನ್ಲೈನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಲೈಕ್ ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆ ನಿಮ್ಗೆ ಇನ್ನೂ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಮೂಲಕ ನೀವು ನೋಡ್ಕೋಬೋದು. ಆ್ಯಂಡ್ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲದೂ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಯಾವ ಕ್ರೀಮ್ ಇಷ್ಟ ಆಗುತ್ತೆ, ಯಾವ್ದು ನಿಮಗೆ ಸೂಟ್ ಆಗುತ್ತೆ ನೀವು ಆ ಒಂದು ಕ್ರೀಮ್ಸ್ಗಳನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಎಲ್ಲ
ಎಲ್ಲ ಕ್ರೀಮ್ಗಳನ್ನು ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ನೀವು 3 ಜನ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ಅಂಡ್ ಈ ಎಲ್ಲ ಕ್ರೀಮ್ಗಳನ್ನು ನೀವು ಜಸ್ಟ್ 3 months ವರೆಗೂ ಅಷ್ಟೇ ಯೂಸ್ ಮಾಡಬೇಕಾಗತ್ತೆ. ಸೊ ಅಷ್ಟರೊಳಗಡೆ ನಿಮಗೆ ರಿಸಲ್ಟ್ ಎಲ್ಲದೂ ಕೂಡ ಸಿಕ್ಕಿರೋದೆ, ಸರಿನಾ? ಸೊ ಇನ್ ಕೇಸ್ ನಿಮಗೆ ತುಂಬ ಜಾಸ್ತಿ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಎಲ್ಲ ಸ್ವಲ್ಪ ತುಂಬ ಜಾಸ್ತಿ ಇತ್ತು, ನಿಮಗೆ 3 months ಏನೂ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ 1 month ಎಕ್ಸ್ಟೆಂಡ್ ಮಾಡ್ಕೋಬೋದು. ಅದನ್ನ ಬಿಟ್ಟು ನೀವು ಇನ್ನೂ ಜಾಸ್ತಿ ಅಂದರೆ ಲೈಫ್ ಲಾಂಗ್ ಅಥವಾ 1 year ವರೆಗೂ ಕೂಡ ನೀವೇನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಗೆ ಆಲ್ರೆಡಿ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಫ್ಟರ್ ನೀವು ಇದನ್ನೆಲ್ಲ ಸ್ಟಾಪ್ ಮಾಡಾದ್ಮೇಲೆ ನೀವು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಸ್ಕಿನ್ ಕೇರ್ ರೂಟೀನ ನೀವು ಫಾಲೋ ಮಾಡಬೇಕು. ಅದನ್ನು ನೀವು ಲೈಫ್ ಲಾಂಗ್ ಫಾಲೋ ಮಾಡಬೇಕು. ಬಟ್ ಈ ಎಲ್ಲ ಕ್ರೀಮ್ಸ್ಗಳೇನು ಲೈಟ್ನಿಂಗ್ ಕ್ರೀಮ್ಸ್ಗಳೆಲ್ಲ ಎಕ್ಸ್ಟ್ರಾ ನೀವೇನು ಅಡಿಷ್ನಲ್ ಆಗಿ ನೀವು ಯೂಸ್ ಮಾಡ್ತೀರಲ್ಲ ಅದೆಲ್ಲ ನೀವು ಜಸ್ಟ್ 3 months ವರೆಗೂ ಅಷ್ಟೇ ಯೂಸ್ ಮಾಡಬೇಕಾಗತ್ತೆ, ಓಕೆನಾ? ಆ್ಯಂಡ್ ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಹೆಲ್ದಿ ಫುಡ್ಗಳೆಲ್ಲ ತಿನ್ನಬೇಕು, ಸಿಂಪಲ್ ಎಕ್ಸಸೈಸ್ ಮಾಡಬೇಕು, ಆ್ಯಂಡ್ ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಆವಾಗ ನೀವು ಬಾಡಿ ಕೂಡ ಇಂಟರ್ನಲ್ಲಿ ಕೇರ್ ಮಾಡೋದ್ರಿಂದ ಬಾಡಿ ಫಿಟ್ ಆಗಿರುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಫೇಸ್ ಕೂಡ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ, ಸರಿನಾ? ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಆನ್ಸರ್ ಮಾಡ್ತೇನೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.